ನಾನು ದಕ್ಷಿಣ ಕನ್ನಡ ಜಿಲ್ಲಾ ವರದಿಗಾರ. ನಾವೀಗ ಇರುವಂಥದ್ದು ಮಂಗಳೂರಿನ ಮೀನಿನ ಮಹಾಬಂದರ್ನಲ್ಲಿ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ. ಕಳೆದ 3 ತಿಂಗಳಿನಿಂದ ಸ್ತಬ್ಧವಾಗಿದ್ದಂತಹ ಮೀನುಗಾರಿಕೆ ಈಗ ಮತ್ತೆ ಚಿಗುರೊಡೆದಿರುವಂಥದ್ದು. ಮುಖ್ಯವಾಗಿ ಮಳೆಗಾಲ ಆದಮೇಲೆ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ, ಆಗಸ್ಟ್ 1ರಿಂದ ಮೀನುಗಾರಿಕೆ ಮತ್ತೆ ಮಂಗಳೂರು ಮಹಾನಗರದಲ್ಲಿ ಪ್ರಾರಂಭವಾಗಿದೆ. ಇದರಿಂದಾಗಿ ಮಂಗಳೂರು ಮೀನುಗಾರಿಕಾ ಬಂದರ್ನಲ್ಲಿ ಧಕ್ಕೆಯಲ್ಲಿ ಎಲ್ಲ ಬೋಟ್ಗಳನ್ನು ಹೊರಡಿಸುವಂತಹ ಸಿದ್ಧತೆಗಳಲ್ಲಿ ಮೀನುಗಾರರು ಇರುವಂಥದ್ದು. ಈಗಾಗಲೇ ಅನೇಕ ಬೋಟ್ಗಳು ಆಳ ಸಮುದ್ರದ ಮೀನುಗಾರಿಕೆಗೆ ತೆರಳಿರುವಂಥದ್ದು. ಆ ಬಳಿಕ ಮತ್ತೆ ಕೆಲವೊಂದು ಬೋಟ್ಗಳು ಈಗ ಹೊರಡಲಿಕ್ಕೆ ಸಿದ್ಧವಾಗ್ತಿದೆ. ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಈಗಾಗಲೇ ಮೀನುಗಾರಿಕೆಗೆ ಬೇಕಾದಂತಹ ವಸ್ತುಗಳಾಗಿರ್ಬೋದು, ಬಲೆಗಳಾಗಿರ್ಬೋದು ಮತ್ತು ಈ ಬೋಟ್ನ ದುರಸ್ತಿ ಕಾರ್ಯಗಳು ಕೂಡ ಆಗ್ತಾ ಇರುವಂಥದ್ದು. ಇವತ್ತು ಸಂಜೆ ವೇಳೆಗೆ ಈ ಎಲ್ಲ ಮೀನುಗಾರರು ಮಂಗಳೂರು ಬಂದರಿನಿಂದ ಆಳ ಸಮುದ್ರದ, ಅರಬ್ಬಿ ಸಮುದ್ರದ ಮೀನುಗಾರಿಕೆಗೆ ತೆರಳಿಕ್ಕಿರುವಂಥದ್ದು. ಈ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಿರುವಂಥದ್ದು. ಅಂದರೆ ಬೋಟ್ನಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ದುರಸ್ತಿಪಡಿಸಿಕೊಂಡು ಆ ಬಳಿಕ ಅದಕ್ಕೆ ಡೀಸೆಲ್ಗಳನ್ನು ಹಾಕುವ ಮುಖಾಂತರವಾಗಿ ಇವತ್ತು ಸಂಜೆ ವೇಳೆಗೆ ಮೀನುಗಾರಿಕೆಗೆ ಸಿದ್ಧತೆಯನ್ನು ಕೂಡ, ಅಂದರೆ ಆಳ ಸಮುದ್ರದ ಮೀನುಗಾರಿಕೆಗೆ ಹೊರಡಲಿಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕರಾವಳಿಯ ಮೀನುಗಾರಿಕೆ ಮತ್ತೆ ಪ್ರಾರಂಭವಾಗಿದೆ. ಅತ್ಯಧಿಕ ಸಂಖ್ಯೆಯಲ್ಲಿ ಮೀನುಗಳು ಸಿಕ್ಕುವ ನಿರೀಕ್ಷೆ ಕೂಡ ಇದೆ. ಯಾಕಂದರೆ ಕಳೆದ 3-4 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಕರಾವಳಿಯಲ್ಲಿ ಕಡಲು ಪ್ರಕ್ಷುಬ್ಧವಾಗಿದೆ. ಕಡಲು ಪ್ರಕ್ಷುಬ್ಧವಾದಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಮೀನುಗಳು ಸಿಗುವಂತಹ, ಯಥೇಚ್ಛವಾಗಿ ಮೀನುಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಸಮಯ ಸೂಕ್ತ ಸಮಯ ಅಂತ ಹೇಳಿಕೊಂಡು ಈಗಾಗಲೇ ಜಿಲ್ಲಾಡಳಿತದ ಆದೇಶದ ಹಿನ್ನೆಲೆಯಲ್ಲಿ ಈಗ ಹೊರಟಿರುವಂಥದ್ದು. ಇದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಿರುವಂಥದ್ದು ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಮೀನುಗಾರಿಕೆಗೆ ಬೇಕಾದಂಥ, ಅಂದರೆ ಅದರ ಸ್ಟೋರೇಜ್ಗೆ ಬೇಕಾದಂಥ ಐಸ್ಗಳನ್ನು ಕೂಡ ಬೋಟ್ಗೆ ತುಂಬಿಸುವಂತಹ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇದೆ. ಇವತ್ತು ಸಂಜೆ ವೇಳೆಗೆ ಈ ಎಲ್ಲ ಬೋಟ್ಗಳು ಮಂಗಳೂರು ಮೀನಿನ ಬಂದರಿನಿಂದ, ಧಕ್ಕೆಯಿಂದ ನೇರವಾಗಿ ಆಳ ಸಮುದ್ರದ ಮೀನುಗಾರಿಕೆಗೆ ತೆರಳುತ್ತದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮೀನು ಸಿಗುತ್ತೆ ಅಂತ ಹೇಳುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಭರವಸೆಯಲ್ಲಿ ಮೀನುಗಾರರು ಈ ಬಾರಿ ಇರುವಂಥದ್ದು. ಜೊತೆಗೆ ಈ ಭಾಗದಲ್ಲಿ ಆಗಸ್ಟ್ 1ರಿಂದ ಮೀನುಗಾರಿಕೆ ಆರಂಭವಾಗಬೇಕಿತ್ತು. ಆದರೆ ಆಗಸ್ಟ್ ಮೊದಲ ವಾರದಲ್ಲಿ ಅಥವಾ 1ನೇ ತಾರೀಕು 2ನೇ ತಾರೀಕಿನಂದು ಅರಬ್ಬಿ ಸಮುದ್ರದಲ್ಲಿದ್ದಂತಹ ಚಂಡಮಾರುತದ ಹಿನ್ನೆಲೆಯಲ್ಲಿ 4-5 ದಿನಗಳ ವಿಳಂಬ ಕೂಡ ಆಗಿರುವಂಥದ್ದು. ಜಿಲ್ಲಾಧಿಕಾರಿಗಳ ಆದೇಶದ ಅನ್ವಯವಾಗಿ 1ನೇ ತಾರೀಕು ಎಲ್ಲ ಬೋಟ್ಗಳು ಆಳ ಸಮುದ್ರದ ಮೀನುಗಾರಿಕೆ ಹೊರಡಲಿಲ್ಲ. ಬದಲಾಗಿ ಈ ವಾರ, ಅಂದರೆ 1 ವಾರ ಬಿಟ್ಟು ಈಗ ಆಳ ಸಮುದ್ರದ ಮೀನುಗಾರಿಕೆಗೆ ಎಲ್ಲ ಮಂಗಳೂರಿನ ಮೀನುಗಾರಿಕಾ ಬೋಟ್ಗಳು ಹೊರಡಲಿಕ್ಕೆ ಸಿದ್ಧತೆಯನ್ನು ಕೂಡ ನಡೆಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ಆದಿತ್ಯ ದುಂಡೋಲೆ, ರಿಪಬ್ಲಿಕ್ ಕನ್ನಡ, ಮಂಗಳೂರು.